ಏನಮ್ಮ? ನಾನು ಆದಿಶಕ್ತಿ ರೇಣುಕನ ಮಗ ಪುಣ್ಯ ಪರಶುರಾಮ ಇದ್ದೀನಮ್ಮ. ಏನು ಆದಿಶಕ್ತಿ ರೇಣುಕನ ಮಗ ಪುಣ್ಯ ಪರಶುರಾಮ? ಹೌದಮ್ಮ. ಯಾಕಪ್ಪ ಹೊತ್ತೊಂಡು ಕಳಿಸಿ ನಿಮ್ಮ ಸವಾರಿ ನಮ್ಮನೆ ಕಡೆ? ಏನಮ್ಮ ಮಾತಂಗಿ? ನನ್ನ ತಾಯಿ ಹುಡುಕೊಂಡು ಬಂದಿ ನೋಡಮ್ಮ. ಏನು ಮಗು ಕಡೆ ಬಂದೆ? ಹೌದಮ್ಮ. ಕೇಳೋಗಪ್ಪ. ಏನಮ್ಮ ಮಾತಂಗಿ? ನನ್ನ ತಾಯಿ ನಿನ್ನ ಮನೆಯಲ್ಲಿರುವ ನೋಡಮ್ಮ. ಏನ್ ನಿಮ್ಮವನ ಮನೆಯಾಗ ಅದಾಳ? ಹೌದಮ್ಮ. ಪಟ್ಟನ ಕಪಾಳ ಬಿಡ್ದ ನೋಡ. ನಿಮ್ಮವ ಯಾಕೆ ಬರ್ತಾಳ ನಮ್ಮ ಮನೆಗೆ? ಏನಮ್ಮ? ನನ್ನ ತಾಯಿ ನಿನ್ನ ಮನೆಯಲ್ಲಿರುವ ನೋಡಮ್ಮ ಮಾತಂಗಿ. ನಿಮ್ಮವನ ಮನೆಯಾಗ ಅದಾಳ? ಹೌದಮ್ಮ. ಏತಮ್ಮ ನಿಮ್ಮವನ ಮನೆಯಾಗ ಅದಾಳ ಅಂತ ಯಾರ ಮನೆಯಾಗ ಹೇಳ್ತಿ? ಏನಮ್ಮ ಮಾತಂಗಿ? ಆ? ನನ್ನ ತಾಯಿ ಆದ್ರೆ ಹೇಳ್ರಿ ಕೇಳಮ್ಮ. ಹೇಳಮ್ಮ. ಬಲಗಾಲ ಮೇಲೆ ಬಂಡಾರ ಧರಿಸಿ, ಬಲಗಾಲದಲ್ಲಿ ಬಂಡಾರ ಧರಿಸಿ, ಎಡಗಾಲ ಮೇಲೆ ಕುಂಕುಮ ಧರಿಸಿ, ಎಡಗಾಲ ಮೇಲೆ ಕುಂಕುಮ ಧರಿಸಿ, ನಟ್ಟ ನಡುವ ಪಾದದ ಮೇಲೆ ಈ ಬುದ್ಧಿ ಧರಿಸಿ ಇವತ್ತು ಧರಿಸಿ. ನನ್ನ ತಾಯಿ ನಿನ್ನ ಮನೆಗೆ ಬಂದಿರೋಳು. ಏತಮ್ಮ ನಿಮ್ಮವ್ವ ಬಂದಿದ್ದು ಇಲ್ಲಿ ದೇವಿ ದರ್ಶನ ಮಾಡ್ಕೊಂಡು 4 ಮಂದಿ ಭಕ್ತರಿಗೆ ಭೇಟಿ ಕೊಟ್ಟು ಹೋಗ್ಯಾಳ. ನಮ್ಮನ್ನು ಬಡಗಿದ್ದು ಕಾಪಾಡಿದ್ದು ಹೋಗಯ್ಯಪ್ಪ ಹೋಗು. ಇಲ್ಲಮ್ಮ ಮಾತಂಗಿ, ನನ್ನ ತಾಯಿ ನಿನ್ನ ಮನೆಗೆ ನಿಮ್ಮವ್ವನ ಮನ್ಯಾಗ ಅದಾಳ? ಏತಮ್ಮ ನಿಮ್ಮವ್ವನ ಮನ್ಯಾಗ ಇರಲಿಲ್ಲ ಅಂದ್ರೆ ಏನ್ ಮಾಡ್ತಿ? ಏನಮ್ಮ ಮಾತಂಗಿ? ನನ್ನ ತಾಯಿ ನಿನ್ನ ಮನೆಯಲ್ಲಿ ಇರ ಸಿಗದಿದ್ದರೆ ಹಾ ಇದೇ ನನ್ನ ಜಡಿಯನ್ನು ಹಿಡಿದು ನನ್ನ ರುಂಡವನ್ನು ಕಳೆದು ನಿನ್ನ ಮನೆ ದೂರವಾಗಿ ಬಿಟ್ಟನಮ್ಮ. ಅವ್ರ ರುಂಡ ಕಡ್ದು ಆರ್ಮೇಲೆ ಕಟ್ಕೊಂಡಿರ್ತಾರೆ. ಅವಾಗ ಕಡ್ದು ಕಡ್ದು ಅಲ್ಲಿ ಮನೆಗೆ ಹೋಗ್ತಾನ ಹಾಟ್ಯಾವ. ಮನೆಗೆ ಹೋಗ್ತೀನಿ ಹಾಟೆ. ಏನಮ್ಮ? ನಾವು ದೇವತಾ ಪುರುಷರಿದ್ದೇವಮ್ಮ. ಹಾ ದಿನ ಹಿಡ್ದು ಸಿಗಿತಾಳನ? ಹೌದಮ್ಮ. ಆಯ್ತು, ಹೊರಗೆ ಬರ್ತಾನೆ. ಏನಮ್ಮ ನನ್ನ ತಾಯಿಯಾದ ಹುಡುಕಿ ನೋಡ್ತಾಳಮ್ಮ. ಹುಡುಕ್ಯಾಡಂತೆ? ಹೌದಮ್ಮ. ಹುಡುಕ್ಯಾಡ ಹೋಗಪ್ಪ. ಆಗಲಮ್ಮ. ಏತಮ್ಮ ವಚನ ಕೊಡು ಹುಡುಕ್ಯಾಡ. ಏನಮ್ಮ? ಹಾ. ನಾನು ಚಿಕ್ಕವಳಿದ್ದಾರೆ ನಿನಗೆ ತಕ್ಕಮ್ಮ ವಚನ. ದೊಡ್ಡ ಮಾತನ್ನ ಕೊಂದು ವಚನ ಕೊಡು ಹುಡುಕ್ಯಾಡ. ಆಗಲಮ್ಮ ತೆಗೆದುಕೊಮ್ಮ ವಚನ. ಏನಮ್ಮ ತಾಯಿ? ನಿನ್ನ ವಚನ ಬೇಕಲ್ಲಮ್ಮ? ಏಯಕ್ಕ, ಏನಂತವ? ಹುಡ್ಕ್ಯಾಡ್ತಾನಂತ? ಯಾಕಾಡಿ? ಆಚೆ ಕಡೆ. ಕಳ್ಸ್ಕೊಡು ಅನ್ನಿ ಅಕ್ಕ. ಇಲ್ಲ ಗಳಾಡಲ್ಲಿ. ಹಡ್ದಳ ಒಳಗ. ಏ ಕೆಲಸ ಬಂದಾಯ್ತು. ಈ ಮನೆಯಲ್ಲಿ ಹುಡುಕಿ ನೋಡ್ತು ನೋಡಮ್ಮ. ಯಾವ ಮನ್ಯಾಗ? ಏನಮ್ಮ? ಆಚೆ ಕಡೆ ಮನೆಗೆ ಹೋಗಲ್ಲ? ಹೌದಮ್ಮ. ಏನಮ್ಮ? ಹಾ? ನಿನ್ನ ವಚನ ಬೇಕಲ್ಲಮ್ಮ? ನಂದೇ ಇರುತ್ತಪ್ಪ. ಒಂದು ವೇಳೆ ನನ್ನ ತಾಯಿ ನಿನ್ನ ಮನೆಯಲ್ಲಿ ಸಿಕ್ಕರೆ ಹಾ. ಇದೇ ಕೊಳ್ಳಿನ ನಿನ್ನ ಹುಡುಗಿ. ಹೌದಮ್ಮ. ಹೋಗಿ ಸಂಸ್ಕಾರ ಮಾಡತಕ್ಕ. ಆಗಲಮ್ಮ. ಏನಮ್ಮ? ಈ ಮನೆಯಲ್ಲಿ ನನ್ನ ತಾಯಿ ಸಿಗ್ಲಿಲ್ಲ ನೋಡಮ್ಮ. ಸಿಗ್ಲಿಲ್ಲ? ಇಲ್ಲಮ್ಮ. ಇಲ್ಲ ಇಲ್ಲ ಕೇಳ್ತೇನೆ. ಕರ್ಕರ ಮಂಟಪದ ಅದಾಳ ಅದಾಳ ಅಂತ ಬಿಕ್ಕಿದ್ದೇವ ಸಾವನ್ನ. ಏನಮ್ಮ? ಹಾ? ಈ ಮನೆಯಲ್ಲಿ ಹುಡುಕಿ ನೋಡ್ತೀನಿ ನೋಡಮ್ಮ. ಏ ಆಚೆ ಕಡೆ ಅವ್ರ ಹಡ್ದಾಳ ಅಂತ ಹೇಳಿಲ್ಲ ಆಗಲೇ? ಇಲ್ಲಮ್ಮ, ನಾನು ಹುಡುಕಿ ನೋಡುತ್ತೀನಿ. ಹುಡುಗಿ ನೋಡತ್ತಿ? ಹೌದಮ್ಮ. ಹೋಗಿ ನೋಡಿ. ಏನಮ್ಮ? ಈ ಮನೆಯಲ್ಲಿ ನನ್ನ ತಾಯಿ ಸಿಗ್ಲಿಲ್ಲ ನೋಡಮ್ಮ. ಸಿಗ್ಲಿಲ್ಲ? ಇಲ್ಲಮ್ಮ. ಏತಮ್ಮ ಈಚೆ ಕಡೆ ಬಾ. ನಿನ್ನ ಇಲ್ಲ ಇಲ್ಲ ಅಂದ್ರೆ ಕರ್ಕರ ಮಂಟಪದ ಕಾಯ್ ಕೊತ್ತೀವಿ ವತನ ಬೇರೆ ಕೊಟ್ಟಿ ನಿನ್ನ ರುಂಡಾಗಿ ಅಂತ ಕೊಟ್ಟಿದ್ದೆ ಕೊಟ್ಟಿ ತಾಯಿ. ಏನ್ ಮಾಡ್ತಿ? ರುಂಡ ಕಟ್ಟಿ ರುಂಡ. ರುಂಡ ಕಡಿತಿ? ಹಾ. ಬಿಡೋದನ್ನ ತೆಳಗೇನ್ ಕಾಮ ಹಿಡಿದು ಕೈಯಾಗ. ರುಂಡ ಕಡಿತಾಳತ್ತ ರುಂಡ. ಜೋಲ ಹೊಡ್ಸ್ಕೊಡ. ಹಿಂಗ್ಯಾಕ್ ಮಾಡಕತ್ತೀನಿ? ಅವತ್ತೊಂದು ಕಡಿನಿ. ಪ್ರೀತಿಲ ಅಂತೀನಿ ಅಕ್ಕ ನಾ. ಏ ಅಕ್ಕ, ಬಾ ಇಲ್ಲಿ. ಅವ ಸಣ್ಣವದ ನಿಲ್ಲಿ ಅಕ್ಕ ಅವ. ಹೌದವ್ವ. ಅವಂಗ ಕಡ್ಕೋಯಪ್ಪ ಅಂದ್ರೆ ಕಡ್ಕೋತಾನವ. ಏನ್ ಶಾಣಕ್ಕೆ ನನ್ನ ಕಟ್ಟಡ ಗುಂಡ. ಅದಕ್ಕೆ ಆ ಸಣ್ಣವದನ ಸಣ್ಣವದನ ಅಕ್ಕ. ಬಾಯಾಗ ಬಚ್ಚಿಟ್ರು ಕಡೆಯಂಗಿಲ್ಲ. ಅಡಲ್ಲ ನಿನ್ನ. ಈಗ ಇಂತ ಆಟದಿಂದ ಕರ್ಕೊಂಡೋಗಿ ಏನಾರ ಮಾಡ್ತಾನೆ ಸುಮ್ಮಿರ್ತೀಯ? ಬಂದಾಗ ನೋಡಿ. ಆಗ್ಲಮ್ಮ ಕಡ್ಕೋತೀನಿ ತಾಯಿ. ಏನಮ್ಮ ತಾಯಿ? ನೀನು ಬರದಿದ್ದರೆ ನಿನ್ನ ಕನ್ನಡ ರುಂಡ ಹಾರಿ
ಸುಭಾಸಣ್ಣ ಮಾದರ್ ಇವರಾರು ಕೂಡ ಈ ಕಂಪನಿ ಸಾರ್ಥಕವಾಗಿ 101 ರೂಪಾಯಿ ಕೊಟ್ಟಿದ್ದಾರೆ. ಅದಂತೆ ರಮೇಶಣ್ಣ ಮಾದರ್ ಇವರಾರು ಕೂಡ ಈ ಕಂಪನಿ ಸಾರ್ಥಕವಾಗಿ 101 ರೂಪಾಯಿ ಕೊಡ್ತಾರೆ. ಅವರಿಗೆ ಆದಿಶಕ್ತಿ ರೇಣುಕ ಶ್ರೀ ಸಂಪತ್ತು ಕೊಟ್ಟು ಕಾಪಾಡಿದ ಹಣವನ್ನು ಸ್ವೀಕರಿಸಬೇಕು. ಏನಾದ್ರು ಮಾಡೋದು ಕೊಡ್ಕೊಂಡು ವಿಜಯಕುಮಾರ್ ಅಂಗಡಿ ಇವರಾರು ಕೂಡ ಈ ಕಂಪನಿ ಸಾರ್ಥಕವಾಗಿ 101 ರೂಪಾಯಿ ಕಟ್ಟಿದ್ದಾರೆ. ಅವರಿಗೆ ಆದಿಶಕ್ತಿ ರೇಣುಕ ಶ್ರೀ ಸಂಪತ್ತು ಕೊಟ್ಟು ಕಾಪಾಡಿದ ಹಣವನ್ನು ಸ್ವೀಕಾರ ಮಾಡ್ತೇವೆ. ಮಳ್ಳಿ ಎಳೆ ಮಳ್ಳಿ ಅಲ್ಲ ಅಕ್ಕ ಮೂಗು ಹುಟ್ಟು ಕೊಯ್ದೇ ಬಿಟ್ಟಾನಂದೆ ಕೊಟ್ಟು ಇಟ್ಟೆ ಬಿಟ್ಟರೆ ಇಟ್ಟೆ ಆಯ್ತು ಕಡೆ ಅಕ್ಕ ಆ ಹುಟ್ಟು ಕೊಯ್ದ ಕಿತ್ತೆ ಬಿಟ್ಟಾನಂತಾರ ಅದಕ್ಕೆ ಒಳಗಡೆ ಸೆಟ್ ಬಿಡ್ತೀನಿ ಎಲ್ಲಮ್ಮ ಹೇಳಿದೆವು ಒಟ್ಟ ಜಾಗ ಇಲ್ಲಂದ್ರ ಹೊಟ್ಟಿನ ಹುಟ್ಟಿದ ಬೆಳೆದ ಹಟ್ಟ ಮುಕ್ಕೋಬೇಕಲ್ಲ. ಏನಮ್ಮ 9 ತಿಂಗಳ ಒತ್ತು ಎತ್ತು ಹಡದಂತ ಕರಳು ಆ ಮಾತಂಗಿ ಡೊನಲ್ಲಿ ಎದ್ದು ಬಂದು ತಪ್ಪಣಿ ನೋಡಮ್ಮ. ಅಯ್ಯ ಬೇಸ್ ಮಾಡ್ತೇವೆ ನಿನ್ನ ಮಗನ ಮುಕ್ಕೋದು ಏನಮ್ಮ ನನ್ನ ಚಿಕ್ಕವರಿದ್ದಾಗ ಏನಂತ ಹೇಳಿದ್ದೆ? ಏನು ಹೇಳಿದವ 3 ಸಿಂಪಿ ಎಕ್ಕಿ ಅಲ್ಲ 3 ಸಿಂಪಿ ಕಳ್ಳಿ ಅಲ್ಲ 3 ಸಿಂಪಿ ಕ್ಯಾರಣಿ ಕುಡಿಸನ್ ಸಿಟ್ಟಿಗಾಗಿ ನನ್ನ ಕಂದ ನಿನ್ನ ಮುಕ್ಕೋದ ನೋಡಮ್ಮ. ನಿನ್ನ ಮನೆ ನಾ ಮನೆ ನನ್ನ ಮನೆ ನಿನ್ನ ಮುಕ್ಕೋಡ ಏನಮ್ಮ ಇದ್ರ ಹೂ ಬ್ಯಾಡದ ಇದ್ಕೊಳಂತ ಮುಕ್ಕೊಡ್ಬೇಕಾ ಆಗಲಮ್ಮ ನನ್ನ ಕಣ್ಣ ನಿನ್ನ ಮುಕ್ಕೋದನಲ್ಲ ನಾನಿನ ಮುಕ್ಕೋದ್ನಮ್ಮ. ಅಮ್ಮ ನಿನ್ನ ಕರ್ಮ ಧರ್ಮ ನಿನ್ನ ಸಂಗತಿಯಲ್ಲಿ ನಿನಗೆ ರತ್ನ ಭಂಡಾರ ಬಂಗಾರ ಹೂ ಕೊಡ್ತೀನಿ. ಇದ್ದು ಮೂಗಿದ್ದಂಗ ಅಲ್ಲಮ್ಮ ಆಗುತ್ತಾಯ್ಯೋ ಇದನ್ನ ಕರ್ಕೊಂಡು ಹೋಗಿ ಕಪ್ಪರೆ ತೆಗೆದು ಬಿಟ್ಟು ಆದ್ರೆ ಮತ್ತೆ ಎಲ್ಲಾರು ಸವಾರ ಮಾಡ್ಕೊತಾಡಿರ್ತಾರೆ ಇದು. ಕಲಾಪ್ರೇಮಿಗಳಂತವರು ಸಿದ್ದಪ್ಪಣ್ಣ ಕರೆಯಪ್ಪಣ್ಣ ಮುತ್ತತ್ತಿ ಇವರಾದ್ರು ಈ ಕಂಪನಿಗೆ 101 ರೂಪಾಯಿ ಕೊಡೋದ ರೀತಿ ಸಿದ್ದಪ್ಪಣ್ಣ ಮಾಳ್ಕೊಂಡು ಇವರಾದ್ರು 101 ರೂಪಾಯಿ ಕೊಡೋದ ರೀತಿ ಅಶೋಕಣ್ಣ ಅಂಗಡಿ ಇವರಾದ್ರು 101 ರೂಪಾಯಿ ಕೊಟ್ಟಿರ್ತಾರೆ. ದಸ್ಗಿರ್ ಸಾಬಣ್ಣ ಉಚ್ಚ ಸಾಬಣ್ಣ ಮುಲ್ಲ ಇವರಾದ್ರು 201 ರೂಪಾಯಿ ಕೊಟ್ಟಿರ್ತಾರೆ ರೀತಿ ಹೊನ್ನಪ್ಪ ಗೌಡಣ್ಣ ಬಿರಾದರ್ ಇವರಾದ್ರು 201 ರೂಪಾಯಿ ಕೊಡಿದ್ರೆ ಕಂಪನಿ ಮಾಲೀಕರು ಸ್ವೀಕಾರ ಮಾಡ್ಬೋದು. ಆ ಕೊಟ್ಟಂತ ಮನೆಯಲ್ಲಿ ತುಂಬಾ ಬರೀ ಇರ್ತದೆ.
ಏನು ಮಾತ ನಿನ್ನನ್ನು ಕಳೆದುಕೊಂಡು ಪರದೇಶಿಯಾದೆನಮ್ಮ ಪರದೇಶಿಯಾದೆ. ತಾಯಿಯನ್ನು ಕೂಗಿದರೆ ಎಲ್ಲಿ ಸಿಗುವೆಯಮ್ಮ? ನಿನ್ನ ಎಲ್ಲಿ ಹುಡುಕಲಮ್ಮ ತಾಯಿ? ಆಗಲಿ ನನ್ನ ತಂದೆ ಹತ್ರ ಆದ್ರೂ ಹೋಗಿ ನನ್ನ ಕೊಟ್ಟ ವಚನವನ್ನು ಪಡೆದುಕೊಳ್ಳುತ್ತೀನಿ. ನನ್ನ ತಂದೆ ಹತ್ರ ಆದ್ರೂ ಹೋಗುವೆ. ನಮ್ಮ ತಂದೆಯವರೇ, ನಿಮ್ಮ ನಿನಗೆ ಜಯವಾಗಲಿ ಮಗು ಪರಶುರಾಮ, ಮೇಲೆ ಕಳುವಂತವನ ಎಲ್ಲ ಮಗು, ನಿನ್ನ ಸೋಲತನಕ್ಕೆ ಮೆಚ್ಚಿದ ಮಗು, ಹುಟ್ಟದರು ಹುಟ್ಟಬೇಕು ನಿನ್ನಂತ ಮಕ್ಕಳು. ನೀನು ಮಾಡಿರುವ ಕಾಲಕ್ಕೆ ನನ್ನ ಮನಸ್ಸು ಸಂತೋಷವಾಗಿದೆ ಮಗು. ನೀನು ಏನು ಮಾಡುತ್ತೇವೆ ಬೇಡು, ಈ ಸಂತೋಷವನ್ನು ನೀನು ಬೇಡಿದನ್ನು ಕೊಡಬೇಕು. ಆಗಲಿ ತಂದೆಯವರೇ, ನೀವು ಹೇಳಿದಂತೆ ನನ್ನ ತಾಯಿ ನನ್ನ ಕಡಿದು ಬೆಟ್ಟಕ್ಕೆ ಒಯ್ದು ಸುಟ್ಟು ಬಂದಿರಬೇಕು ತಂದೆಯವರೇ. ತಂದೆಯವರೇ, ಮೊದಲಿನ ವರವು ಏನು ಬೇಡವೇನೆಂದರೆ ನಿಮ್ಮ ಕಣ್ಣಲ್ಲಿರುವ ಉರಿಗಾಣ ನೇತನಿಗೆ ಬಿಟ್ಟುಕೊಡಬೇಕು ತಂದೆಯವರೇ. ಆಗಲಿ ಮಗು, ಸಂತೋಷ. ನೀನು ಕೇಳಿದಂತೆ
ನನ್ನ ಕಣ್ಣಲ್ಲಿರುವ ಊರಿನ ಹತ್ರವನ್ನು ನಿನಗೆ ನೇತ್ರದಾನಾಗಿ ಮಾಡೋದು ಮಗು. ಸ್ವಲ್ಪ ಶಾಂತವಾದನಾಗು. ಪರಶುರಾಮ, ತಂದೆಯವರೇ, ನೀನು ಆಸೆ ಪಟ್ಟಂತೆ ನನ್ನ ಕಣ್ಣಲ್ಲಿರುವ ಊರಿನ ಹತ್ರವನ್ನು ನಿನಗೆ ನೇತ್ರದಾನ ಮಗು. ಹೋಗಿ ಬರುವಂತವನಾಗು. ಆಗಲಿ ತಂದೆಯವರೇ, ನನಗೆ ಸಂತೋಷವಾಯಿತು. ಏನು ತಂದೆಯವರೇ? ಏನು ಮಗು? ಎರಡನೇ ವರವು ಏನು ಬೇಡುಗಳೆಂದರೆ ಸತ್ತ ಹೋದ ನನ್ನ 3 ಮಂದಿ ಅಣ್ಣನ ತಮ್ಮಂದಿರನ್ನು ಬದುಕಿಸಬೇಕು ತಂದೆಯವರೇ. ಆಗಲಿ ಮಗು, ಸಂತೋಷ. ನೀನು ಆಸೆ ಪಟ್ಟಂತೆ ಸತ್ತು ಹೋದ ನಿನ್ನ 3 ಮಂದಿ ಅಣ್ಣ ತಮ್ಮನನ್ನು ಪುನರ್ಜನ್ಮ ಮಾಡೋದು ಮಗು. ಸ್ವಲ್ಪ ಶಾಂತವಂತನಾಗು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪರಶುರಾಮ, ತಂದೆಯವರೇ, ನೀನು ಆಸೆ ಪಟ್ಟಂತೆ ಸತ್ತು ಹೋದ ನಿನ್ನ 3 ಮಂದಿ ಅಣ್ಣ ತಮ್ಮರನ್ನು ಪುನರ್ಜನ್ಮ ಮಾಡಿರ್ತಾನೆ ಮಗು. ಹೋಗಿ ಬರುವಂತವನಾಗು. ಆಗಲಿ ತಂದೆಯವರೇ, ನನಗೆ ಸಂತೋಷವಾಯಿತು. ಏನು ತಂದೆಯವರೇ? ಮೂರನೇ ವರವು ಏನು ಬೇಡುಗಳೆಂದರೆ ಸತ್ತ ಹೋದ ಈ ನನ್ನ ತಾಯಿಯನ್ನು ಬದುಕಿಸಬೇಕು ತಂದೆಯವರೇ. ಪರಶುರಾಮ, ಇದು ಒಂದು ಮಾತು ಬಿಟ್ಟು ಮಾತನಾಡು. ಏನು ತಂದೆಯವರೇ? ನಿಮ್ಮಲ್ಲಿರುವುದು ಏಕವಚನ ಅಥವಾ ಬಹುವಚನ? ಓಹೋ, ಏಕವಚನ. ಹಾಗಿದ್ರೆ ನನ್ನ ತಾಯಿಯನ್ನು ಬದುಕಿಸಬೇಕು ತಂದೆಯವರೇ. ಆಗಲಿ ಮಗು. ಪರಶುರಾಮ, ಏನು ತಂದೆಯವರೇ? ಪರಶುರಾಮ, ಸತ್ತವೇ ತಾಯಿ, ಸತ್ತವೇ ತಂದೆ, ಸತ್ತವನ್ನು ಬಿಟ್ಟು ಮರ ಮಾತನಾಡಿದರೆ ಮೆಚ್ಚುವನೇ ಆ ಪರಮಾತ್ಮ. ತಂದೆಯವರೇ, ನೀವು ನನ್ನ ತಾಯಿಯ ಜೀವನ ಮರಳೆ ಕೊಡದಿದ್ದರೆ ನೀವು ಕೊಟ್ಟ ಉರಿಗಣ್ಣ ನೇತ್ರದಿಂದ ನೀವು ಪರಶುರಾಮ, ಆ ಕ್ರೋಧಾದೇವಿ ನನ್ನ ಹತ್ತಿರ ಇರುವವರೆಗೂ ನಿನ್ನಂತ 1000 ಮಂದಿ ಪರಶುರಾಮರು ನನ್ನ ಕೂದಲು ಕೂಡ ಸೋಕಲಾರರು. ನಿನ್ನ ವಚನಕ್ಕಾಗಿ ಎಲ್ಲ ತ್ಯಾಗ ಮಾಡಿರೋ ಮಗು. ಇದು ಒಂದು ನಾಟಕ. ಇಡೀ ಜಗತ್ತಿಗೆ ಗೊತ್ತಾಯಿತು ನಿನ್ನ ತಾಯಿ ಹೆಂತವಳೆಂದು. ಆಗಲಿ, ನಿನಗೆ ಮಾತು ಕೊಟ್ಟಂತೆ ನಿನ್ನ ತಾಯಿಯನ್ನು ಪುನರ್ಜನ್ಮ ಮಾಡುವ ಮಗು. ಶಾಂತವಾದಂತನಾಗು. ಆಗಲಿ ತಂದೆಯವರೇ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪರಶುರಾಮ, ನೀನು ಆಸೆ ಪಟ್ಟಂತೆ ಸತ್ತು ಹೋದ ನಿನ್ನ ತಾಯಿಯನ್ನು ಪುನರ್ಜನ್ಮ ಮಾಡಿರ್ತಾರೆ ಮಗು. ಮಾತನಾಡಿಸುವಂತವನಾಗು. ಆಗಲಿ ತಂದೆಯವರೇ. ಅಮ್ಮ, ಅಮ್ಮ, ಉಡಿಯನ ಬಂಗಡ ಬಂಗಡ ಎಲ್ಲಮ್ಮ ರಾಮ ರಾಮ ಉದೋದನಂತ ಇದ್ದಳೆಲ್ಲಮ್ಮ ರಾಮ ರಾಮ ಉದೋದನಂತ ಇದ್ದಳೆಲ್ಲಮ್ಮ ರಾಮ ರಾಮ ಉದೋದನಂತ ಇದ್ದಳೆಲ್ಲಮ್ಮ ರಾಮ ರಾಮ ಉದೋದನಂತ ಇದ್ದಳೆಲ್ಲಮ್ಮ
ರೇಣುಕಾ, ನಾನಿನ್ನೂ ಬರಲಿ. ಎಲ್ಲಿ ಹೋಗ್ತೀರ ಸ್ವಾಮಿ? ನಾನು ಹಿಮಾಲಯ ಪರ್ವತಕ್ಕೆ ಹೋಗಿ ತಪವನ್ನು ಆಚರಿಸುವುದು. ನಾನಿನ್ನೂ ಬರುತ್ತೇನೆ. ತಮ್ಮ ಜೊತೆಯಲ್ಲಿ ನಮ್ಮನ್ನು ಕರೆದುಕೊಂಡು ಹೋಗರೆ. ಬೇಡ ರೇಣುಕಾ, ಬೇಡ. ನೀನು ಇಲ್ಲಿಂದ ಹೋಗಿ ಸಮದತ್ತಿಯ ಗ್ರಾಮದಲ್ಲಿ ನೆಲೆಸಿ ಏಳಕೊಳ್ಳದ ಎಲ್ಲಮ್ಮ ಎಂದು ಹೆಸರು ಪಡೆದು ಸೂರ್ಯ ಚಂದ್ರ ಗಾಳಿ ಬಿಸಿಲು ಹರಿಗಂಗೆ ಇರುವವರೆಗೆ ನೊಂದ ಭಕ್ತರನ್ನು ಉದ್ಧರಿಸುತ್ತಾ ಆ ಪುಣ್ಯ ಕ್ಷೇತ್ರದಲ್ಲಿ ನೆಲೆಸು. ನನ್ನ ಆಶೀರ್ವಾದ ನಿನಗೆ ಸದಾ ಇರುತ್ತದೆ. ನಾನಿನ್ನು ಬರುತ್ತೇನೆ. ತದಾಸ್ತು. ಏನ ಮಾತಾಯಿ? ಏನು ಕಂದ? ನಾನಿನ್ನು ಹೋಗಿ ಬರ್ತೇನೆ ಮಾತಾಯಿ. ಎಲ್ಲಿ ಹೋಗ್ತಿ ಕಂದ? ಏನ ಮಾತಾಯಿ? ನನ್ನ ಶಬ್ದ ನಿನಗೆ ಕೇಳಿಸಬಾರ್ದು, ನಿನ್ನ ಶಬ್ದ ನನಗೆ ಕೇಳಿಸಬಾರ್ದು. ನನ್ನ ಇಚ್ಛೆ ಬಂದ ಕಡೆ ಹೋಗ್ತೇನೆ ಮಾತಾಡಿ.